ದೇವ್ರಿಗಿಂತ ಮಿಗ್ಲು ತುಂಬ ಜನ ಸಾಕ್ತಾ ಇದ್ದೀರಾ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ವಿಶೇಷವಾಗಿ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರ್ತಕ್ಕಂಥ ದೇವ್ರ ಮಕ್ಕಳನ್ನ ನೋಡಲಿಕ್ಕೆ ಹಳೆ ಚಂದಾಪುರದಿಂದ ಎಲ್ಲ ಸ್ನೇಹಿತರು ಅಣ್ಣಂದರು ಬಂದಿದ್ದಾರೆ. ಭಾಳ ಖುಷಿಯಾಗುತ್ತೆ ನಿಜವಾಗ್ಲೂ. ಈಗ ರಾತ್ರಿ ಸುಮಾರು 10 ಗಂಟೆ ಆಗ್ತಾ ಇದೆ. ಇಷ್ಟೊತ್ತು ರಾತ್ರಿಲೂ ಕೂಡ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳನ್ನ ನೋಡಿ ಆಶೀರ್ವಾದ ಪಡೆಯೋದಕ್ಕೋಸ್ಕರ ಬಂದಿದ್ದಾರೆ. ಇಲ್ಲಿ ಬಂದು ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗಾಗಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ದಿನಸಿ ಸಾಮಗ್ರಿಗಳನ್ನ ಕೂಡ ತಗೊಂಡು ಬಂದಿದ್ದಾರೆ. ಅವರಿಗೆ ಭಗವಂತ ಆಯುಷು, ಆರೋಗ್ಯ, ಸುಖ, ಶಾಂತಿಯನ್ನು ಕೊಡಲಿ. ಇಲ್ಲಿರ್ತಕ್ಕಂಥ ಎಲ್ಲ ದೇವರ ಮಕ್ಕಳ ಆಶೀರ್ವಾದ ಸಿಗಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ. ಥ್ಯಾಂಕ್ ಯು ನಿಮ್ಮೆಲ್ರಿಗೂ ಬಂದಿದ್ದಕ್ಕೆ ಧನ್ಯವಾದಗಳು. ಸೊ ನಮ್ಮ ಆಶ್ರಮದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾರಾದರೂ ಒಬ್ರು ಮಾತಾಡೋಣ. ಇದೇ ಥರ ಮಾಡ್ತಾ ಇದೆ, ನಮ್ಮ ಕೈಲಾದಷ್ಟು ನಾವು ಸಪೋರ್ಟ್ ಮಾಡ್ತೀರಿ. ದೇವ್ರಿಗಿಂತ ಮಿಗ್ಲು ತುಂಬ ಜನ ಸಾಕ್ತಾ ಇದ್ದೀರಾ. ಇದೇ ಥರ ಮಾಡಿ. ನಂದೊಂದು ಪ್ರಶ್ನೆ ಅಣ್ಣ, ಇವತ್ತಿನ ಯೂತ್ಸು ನಾನೆಲ್ಲ ನಿಮ್ಮದು ನಮ್ಮದು ಎಲ್ಲ ಒಂದೇ ಏಜ್ ಇದೆ. ಈ ಏಜಲ್ಲಿ ಒಂದಷ್ಟು ಕನಸುಗಳಿರುತ್ತೆ ಯುವಕರಿಗೆ. ದುರ್ಚಟಗಳನ್ನ ಕಲಿಯೋದು, ಅಥವಾ ದುಡ್ಡು ಬಂದ ತಕ್ಷಣ ಅದನ್ನ ಮೋಜು ಮಸ್ತಿ ಮಾಡೋದು, ಪಾರ್ಟಿ ಪಬ್ಗಳಿಗೆ ಹೋಗೋದು, ಅಥವಾ ಇನ್ನೂ ಸಾಕಷ್ಟು ಬೆಟ್ಟಿಂಗ್ ಆ್ಯಪ್ಗಳಿಗೆ ಮೊರೆ ಹೋಗೋದು, ಅಥವಾ ಇನ್ನೂ ಬೇರೆ ಬೇರೆ ಥರ ಇದೆ. ಸೊ ಅದನ್ನೆಲ್ಲದನ್ನು ನೋಡ್ತಾ ಇದ್ರೆ ಎಷ್ಟೋ ಜನ ಸೂಸೈಡ್ಗಳನ್ನ ಮಾಡ್ಕೊಳ್ತಾರೆ. ಎಷ್ಟೋ ಜನ ಅವ್ರ ಜೀವನನ ಸರಿಯಾದ ರೂಪದಲ್ಲಿ ತಗೊಳಕ್ಕಾಗದೆ ದುರ್ಚಟಗಳಿಗೆ ಬಲಿಯಾಗಿ ಅವರು ಸಾಯುವಂಥ ಸನ್ನಿವೇಶ ಕೂಡ ನಿರ್ಮಾಣ ಆಗ್ತಾ ಇದೆ. ಸೊ ಅಂಥ ಯುವಕರಿಗೆಲ್ಲ ತಾವು ಏನು ಹೇಳ್ತೀರಾ? ಈಗ ಆ ಥರ ಮಾಡೋದು ಸರಿನಾ ತಪ್ಪ? ಇವತ್ತು ನೀವು ಇಷ್ಟು ದೊಡ್ಡ ಮಟ್ಟದಲ್ಲಿ ನಿಮ್ಮ ಕೈಲಾದಷ್ಟು ಒಂದು ಅನಾಥಾಶ್ರಮಕ್ಕೆ ಇಷ್ಟು ಸಹಾಯ ಮಾಡ್ತಾ ಇದ್ದೀರಾ ಅಂದರೆ ಅದು ಸಾಧಾರಣವಾದ ವಿಚಾರ ಅಲ್ಲ. ಯೂತ್ಸ್ಗೆ ಆ ರೀತಿ ದುರ್ಚಟಗಳಿಗೆ ಬಲಿಯಾಗುವಂಥ ಯುವಕರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಅದು ಇದು ಖರ್ಚು ಮಾಡಿ ತಿನ್ನೋ ಬದಲು ರೋಡ್ ಸೈಡ್ ಯಾರಾದರೂ ಒಬ್ರು ಹೊಟ್ಟೆ ಹಾಸ್ಕೊಂಡಿದ್ರೆ ಅವ್ರಿಗೊಂದು ಊಟ ಕೊಟ್ಟರೆ ಒಂದು ಅವರು ನೆನೆಸ್ಕೊತಾರೆ ನಿಮ್ಮನ್ನು. ಎಷ್ಟೋ ಜನ ನೋಡ್ತೀರ ರೋಡ್ ಸೈಡಲ್ಲಿ ಮಲಗಿರ್ತಾರೆ, ಅವ್ರು ಚಳಿ ಇರಲ್ಲ, ಚಳಿಗೆ ಬೆಡ್ಶೀಟ್ ಇರಲ್ಲ, ಏನಿರಲ್ಲ. ಹೌದು. ಬೇರೆ ಕಡೆ ಖರ್ಚು ಮಾಡೋ ಬದಲು 10 ರೂಪಾಯಿ ಕೊಟ್ಟು ಅದು ಬೀಡಿ ಸಿಗರೇಟ್ ಹೊಡೆಯೋ ಬದಲು ಅದೇ 10 ರೂಪಾಯಿಗೆ ಇನ್ನೊಂದು 30 ರೂಪಾಯಿ ಹಾಕಿದ್ರೆ ಅವ್ರಿಗೊಂದು ಊಟ ಬಂದ್ಬಿಡುತ್ತೆ. ನಿಮ್ಮನ್ನೆಲ್ಲೋ ಒಂದು ಕಡೆ ನೆನೆಸ್ಕೊಂತಾರೆ, ದೇವ್ರು ನೆನೆಸ್ಕೊಂತಾರೆ, ಒಳ್ಳೇದು ಮಾಡ್ತಾನೆ. ಸೊ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಜವಾಗ್ಲೂ ಯುವಕರು ಬದಲಾಗಬೇಕು. ಇವತ್ತು ಕರ್ನಾಟಕದಲ್ಲಿ ಎಷ್ಟೋ ಅನಾಥಾಶ್ರಮಗಳು ತಲೆ ಎತ್ತಾ ಇದ್ದಾವೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ನಾವುಗಳಷ್ಟೇ. ನಾವು ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡಿಕೊಂಡ್ರೆ ಯಾಕೆ ರಸ್ತೆಗೆ ಬರ್ತಾರೆ, ಅನಾಥಾಶ್ರಮಗಳು ಯಾಕಾಗುತ್ತೆ? ಸೊ ಇದನ್ನು ನಾವು ಅರ್ಥ ಮಾಡಿಕೊಂಡು ಮುಂದಿನ ಪೀಳಿಗೆಗಾದರೂ ನಾವು ಒಂದು ಒಳ್ಳೆ ಮೆಸೇಜನ್ನು ಕೊಡಬೇಕು ಅಂದರೆ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ, ದಯವಿಟ್ಟು ಬೀದಿಗೆ ತೆಳಬೇಡಿ ಅಂತ. ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ. ನನಗೆ ಯಾಕೆ ಅಂದರೆ ಇಂಥ ಅಣ್ಣಂದ್ರ ಮನಸ್ಸುಗಳಲ್ಲಿ ಬದಲಾವಣೆ ಬಂದಿರೋದು ಭಾಳ ಸಂತೋಷ ಆಗುತ್ತೆ. ಇಷ್ಟು ದುಡ್ಡಲ್ಲಿ ಅವರು ಇವತ್ತೆಲ್ಲರೂ ಕೂತ್ಕೊಂಡು ಪಾರ್ಟಿ ಮಾಡ್ಬೋದಾಗಿತ್ತು. ಯಾವ್ದಾದ್ರು ಹೋಟ್ಲಿಗೆ ಹೋಗಿ ಮಸ್ತಾಗಿ ಎಲ್ಲರೂ ಸೇರಿ ಒಳ್ಳೆ ಊಟ ಮಾಡಿ ಅದನ್ನು ವೇಸ್ಟ್ ಮಾಡ್ಬೋದಾಗಿತ್ತು ಅಂತ ನಾನು ಅನ್ಕೋತೀನಿ. ಆದರೆ ಅವರು ಆ ರೀತಿ ಮಾಡದೆ ಇಲ್ಲಿ ಪುಣ್ಯ ಸಿಗಲಿ, ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡಲಿ ಅನ್ನೋ ಕಾರಣಕ್ಕೆ ಇಷ್ಟು ಐಟಮ್ಗಳನ್ನ ತೊಗೊಂಡು ಬಂದಿದ್ದಾರೆ. ಇವರೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಎಲ್ರಿಗೂ ಭಗವಂತ ಚೆನ್ನಾಗಿಟ್ಟಿರಲಿ. ಇಲ್ಲಿರ್ತಕ್ಕಂಥ ಎಲ್ಲರ ಹೊಟ್ಟೆ ನೀವು ತುಂಬಿಸ್ತಾ ಇದ್ದೀರಾ, ನಿಮ್ಮ ಹೊಟ್ಟೆನ ಭಗವಂತ ತುಂಬಿಸ್ತೀವಿ. ಒಳ್ಳೆಯದಾಗಲಿ. ಧನ್ಯವಾದಗಳು.
ಪ್ರೀತಿ ಸಾಕು ಏನು ಮಾಡಿಲ್ಲ ಅಂದ್ರೆ ಯಾವಾಗಲೂ ಇದೇ ಥರ ಬ್ರದರ್ಸ್ ಥರ ಅಣ್ಣನ ಥರ ತಮ್ಮನ ಥರ ಜೊತೆಗೆ ಇದ್ದರೆ ಸಾಕು. ಇಲ್ಲಿ ಒಳ್ಳೆ ಮುಂಜಾನೆ ನಿಮ್ಗೆ ಗಜ ಬಂದ ಸ್ವಲ್ಪ ಟೀ ಮುಂಜಾನೆ ಎಲ್ಲ ಮಾಡಿದ್ರೆ ಇಷ್ಟೊಂದು ಮಾಡಿ ಹಿಡಿದಲ್ಲ ಅಂದ್ರೆ ಗಜ ಅಣ್ಣಂದ್ರು ಬಂದವ್ರು ಬಾರೋ. ಲಾಸ್ಟ್ ವಿಡಿಯೋ ಸೇವ್ ಮಾಡಿ ಲಾಸ್ಟ್ ಒಂದು ಹಿಡಿದು ಕ್ಲೀನಾಗಿ ಬಂದಿಲ್ಲ ಅದು ಫೋಟೋ ಏನು ಮಾಡೋದು ಮಿಚ್ಚೂರು